ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬೇನೂರಪೇಟೆ ಹೈಬ್ರಿಡ್ ನ್ಯೂಸ್ ಎಂದಿನಂತೆ ವಿಶೇಷ ವಿನೂತನ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇರ್ತೇನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅನೇಕ ಕಾರ್ಯಕ್ರಮಗಳನ್ನು ಹೈಬ್ರಿಡ್ ನ್ಯೂಸ್ ಆಯೋಜಿಸ್ತಾ ಇದ್ದೀವಿ. ಹೀಗೆ ಅನೇಕ ನೊಂದವರ ನೆರಳಾಗಿ ಸೋತವರಿಗೆ ಹೆಗಲಾಗಿ ನಿಂತಿರೋದು ಕೊಪ್ಪಳದ ಸುರಭಿ ವೃದ್ಧಾಶ್ರಮ. ಹೌದು, ಸುಮಾರು 5-6 ವರ್ಷಗಳಿಂದ ಜಿಲ್ಲೆಯ ಅನೇಕ ನಿಸ್ಸಹಾಯಕರು, ನಿರ್ಗತಿಕರು ಮತ್ತು ವೃದ್ಧರಿಗೆ ಆಶ್ರಯ ಕೊಡುವ ಮೂಲಕ ಮತ್ತೆ ಅವರನ್ನ ಸಮಾಜದ ಜೊತೆಗೆ ಬೆರೆಯುವಂತೆ ಮಾಡ್ತಾ ಇದೆ. ಎಲ್ಲರೂ ಕೂಡ ಈ ವೃದ್ಧಾಶ್ರಮದಲ್ಲಿ ಆಶ್ರಯ ಪಡೆದು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಒಂದೊಂದು ಇತಿಹಾಸ ಹಿನ್ನೆಲೆಯಿಂದ ಬಂದಂಥವ್ರು. ಸಾಕಷ್ಟು ಜನರು ಕೂಡ ಒಂದು ಕುಟುಂಬದ ಪ್ರೀತಿಯಿಂದ ವಂಚಿತರಾಗಿ ಅನೇಕ ನೋವುಗಳ ಮಧ್ಯೆ ಇಲ್ಲಿ ಆಶ್ರಯ ಪಡ್ಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಬನ್ನಿ ಮತ್ತಷ್ಟು ಪ್ರಯತ್ನ ಮಾಡಿ. ಕಾವ್ಯಕವೇ ಕೈಲಾಸವೆಂದು ಬಸವ ಬಂದನ, ಕಾವ್ಯಕವೇ ಕೈಲಾಸವೆಂದು ಬಸವ ಬಂದನ. ಬಿಡುವುದು ಈ ಊರಿನಲ್ಲಿ, ಈ ಜನರ ನಡುವೆ ನಾನು ಹೇಗೆ ಬಾಳಲಿ? ಇಲ್ಲೇ ಇಲ್ಲ ಬಡತನದ ಮಾತೇ ಇಲ್ಲ, ನಾವು ಹೋದವೆ ನಮಗೆ ಎಂದೆಂದು ಆನಂದವೇ. ಹತ್ತಂಬಳಿ ಮುತ್ನಂಗ್ರ ಹತ್ತಿಲ್ಲ ನಟ್ಟು ಮುತ್ತನೇ ತರಟಾರ. ನಮ್ಮ ಮಗ ನಮ್ಮ ಸಸಿ ಸರಿಯಾಗಿ ನೋಡಂಗಲ್ರಿ, ಹೋಗಂತ ಗಂಟು ಬಿದ್ರಿ, ಒಂದೆರಡು ಸಲ ಹೊಡೆದ್ರಿ. ಸಮಯ ಮತ್ತು ತಂದೆ ತಾಯಿ ಮಕ್ಕಳ ಅನುಗುಣವಾಗಿ ಹೊಂದಾಣಿಕೆಯಾಗದಿರಬಹುದು. ಈ ಕಾರಣದಿಂದ ವೃದ್ಧಾಶ್ರಮ ಇತ್ತೀಚಿನಲ್ಲಿ ಬಹಳಷ್ಟು ಆಗ್ತಾ ಇದೆ. ಮನುಷ್ಯನ ಜೀವನದಲ್ಲಿ ಬಾಲ್ಯ ಎಷ್ಟು ಸುಂದರವೋ ವೃದ್ಧಾಪ್ಯವೂ ಕೂಡ ಅಷ್ಟೇ ನಾಜೂಕಾದ ಹಂತ. ಒಮ್ಮೆ ಮಕ್ಕಳ ಕೈ ಹಿಡಿದು ನಡೆಯಲು ಕಲಿಸಿದ ತಂದೆ ತಾಯಿಗಳು ಇಂದು ತಮ್ಮ ಬದುಕಿನ ಕೊನೆಯ ಹೆಜ್ಜೆಗಳನ್ನು ಹಿಡಿದು ನಡೆಯಲು ಯಾರಾದರೂ ಜೊತೆಯಾಗಲಿ ಎಂದು ಕಾಯುತ್ತಿದ್ದಾರೆ. ಕೊಪ್ಪಳದ ಸುರಭಿ ವೃದ್ಧಾಶ್ರಮದ ಒಳಗೆ ಕಾಲಿಟ್ಟ ಕ್ಷಣದಿಂದಲೇ ಮನಸ್ಸು ಭಾರವಾಗುತ್ತದೆ. ಅಲ್ಲಿನ ಗೋಡೆಗಳು ಮೌನವಾಗಿದ್ದರೂ ಪ್ರತಿಯೊಂದು ಕೋಣೆಗೂ ಹೇಳಲಾಗದ ನೋವಿನ ಕಥೆಗಳನ್ನು ಹೊತ್ತು ನಿಂತಿವೆ. ಒಮ್ಮೆ ತಮ್ಮ ಮಕ್ಕಳ ನಗುವಿನಲ್ಲಿ ಪ್ರಪಂಚ ಕಂಡವರು ಇಂದು ಅದೇ ಮಕ್ಕಳ ಒಂದು ಫೋನ್ ಕರೆಗಾಗಿ ಕಣ್ಣು ಬಿಚ್ಚಿ ಕಾಯುತ್ತಿದ್ದಾರೆ. ಬೆಳಿಗ್ಗೆಯೂ ಇಲ್ಲಿನ ಅನೇಕ ಹಿರಿಯರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ. ಇವತ್ತು ನನ್ನ ಮಗ ಬರಬಹುದಾ, ನನ್ನ ಮಗಳು ಒಮ್ಮೆ ಬಂದು ಮಾತನಾಡಿಸಬಹುದಾ ಎಂಬ ಪ್ರಶ್ನೆ ಪ್ರತಿನಿತ್ಯವೂ ಕೂಡ ಹಿರಿಯರಲ್ಲಿ ಕಾಡುತ್ತಿದೆ. ಆದರೆ ದಿನಗಳು ಕಳೆಯುತ್ತಿವೆ, ಗಡಿಯಾರದ ಮುಳ್ಳುಗಳು ಮುಂದೆ ಸಾಗುತ್ತಲೇ ಇವೆ. ಆದರೆ ಆ ನಿರೀಕ್ಷೆ ಮಾತ್ರ ಅಲ್ಲಿಯೇ ನಿಂತಿದೆ. ಆಶ್ರಮದ ಒಂದು ಮೂಲೆಯಲ್ಲಿ ಕುಳಿತ ಅಜ್ಜಿ ತಮ್ಮ ಹಳೆಯ ಫೋಟೋಗಳನ್ನು ಮಡಿಲಲ್ಲಿ ಹಿಡಿದುಕೊಂಡು ಮೌನವಾಗಿ ಕಣ್ಣೀರು ಹಾಕ್ತಿದ್ದರು. ಫೋಟೋಗಳಲ್ಲಿ ಅವರ ಮಕ್ಕಳು ಚಿಕ್ಕವರಾಗಿದ್ದರು. ಅವರ ಮುಖದಲ್ಲಿ ನಗು ಇತ್ತು. ಆ ನಗುವಿಗಾಗಿ ಅವರು ಎಷ್ಟು ಉಪವಾಸ ಇದ್ದಿರಬಹುದು, ಎಷ್ಟು ಕಷ್ಟ ಅನುಭವಿಸಿರಬಹುದು. ನುಡುಗನ ಕಣ್ಣಿನಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ನನ್ನ ಮಕ್ಕಳಿಗೆ ಒಳ್ಳೆಯ ಬದುಕು ಕೊಡಬೇಕು ಅಂತ ನನ್ನ ಜೀವನವನ್ನೇ ಮುಡುಪಾಗಿಟ್ಟೆ. ಇವತ್ತು ಅವರು ಸುಖವಾಗಿದ್ದಾರೆ, ಆದರೆ ಅವರ ಜೀವನದಲ್ಲಿ ನನಗೆ ಮಾತ್ರ ಜಾಗ ಇಲ್ಲ ಎನ್ನುವ ಒಬ್ಬ ತಾತನ ಮಾತು ಕೇಳಿದಾಗ ಅಲ್ಲಿದ್ದವರ ಕಣ್ಣು ತುಂಬದೇ ಇರಲಿಲ್ಲ. ಇಲ್ಲಿ ಊಟ ಸಿಗುತ್ತದೆ, ಔಷಧ ಸಿಗುತ್ತದೆ, ಮಲಗಲು ಹಾಸಿಗೆ ಸಿಗುತ್ತದೆ, ಆದರೆ ಹೇಗಿದ್ದೀರಿ ಅಮ್ಮ ಎಂದು ಕೇಳುವ ಪ್ರೀತಿಯ ಧ್ವನಿ ಮಾತ್ರ ಅಪರೂಪವಾಗಿದೆ. ಒಮ್ಮೆ ತಮ್ಮ ಮಕ್ಕಳ ಜ್ವರಕ್ಕೆ ರಾತ್ರಿಯಲ್ಲಿ ನಿದ್ರೆ ಬಿಟ್ಟು ಕಾದವರು ಇಂದು ತಮ್ಮ ನೋವಿಗೆ ಒಂದು ಸಾಂತ್ವನದ ಮಾತಿಗಾಗಿ ಕಾಯುತ್ತಿದ್ದಾರೆ. ಸುರಭಿ ವೃದ್ಧಾಶ್ರಮದಲ್ಲಿ ಬದುಕುತ್ತಿರುವ ಹಿರಿಯರ ನೋವು ಕೇವಲ ಒಂಟಿತನವಲ್ಲ, ಅದು ತಮ್ಮವರಿದ್ದರೂ ತಮ್ಮವರಿಲ್ಲದ ಖಾಲಿತನ. ಆದರೂ ಆಶ್ಚರ್ಯವೆಂದರೆ ಇಲ್ಲಿರುವ ಯಾವ ತಂದೆ ತಾಯಿಯೂ ತಮ್ಮ ಮಕ್ಕಳ ಬಗ್ಗೆ ಕೆಟ್ಟ ಮಾತು ಹೇಳುವುದಿಲ್ಲ. ಕಣ್ಣೀರು ಹಾಕುತ್ತಲೇ ಅವರು ಚೆನ್ನಾಗಿದ್ದರೆ ಸಾಕು ಎಂದು ಆಶೀರ್ವದಿಸುತ್ತಿದ್ದಾರೆ. ಅದೇ ತಂದೆ ತಾಯಿಯ ಪ್ರೀತಿ, ಅದೇ ನಿಸ್ವಾರ್ಥ ಹೃದಯ. ಇಲ್ಲಿ ರಕ್ತ ಸಂಬಂಧಗಳಿಲ್ಲ, ಆದರೆ ಮನಸ್ಸಿನ ಸಂಬಂಧಗಳಿವೆ. ಒಬ್ಬರ ನೋವಿಗೆ ಮತ್ತೊಬ್ಬರು ಧೈರ್ಯ ಹೇಳುತ್ತಾರೆ, ಒಬ್ಬರು ಅಸ್ವಸ್ಥರಾದರೆ ಇನ್ನೊಬ್ಬರು ಔಷಧಿ ತಂದು ಕೊಡುತ್ತಾರೆ. ಒಂಟಿತನದ ಮಧ್ಯೆ ಪರಸ್ಪರ ಪ್ರೀತಿಯಿಂದ ಹೊಸ ಕುಟುಂಬವೊಂದು ಇಲ್ಲಿ ಹುಟ್ಟಿಕೊಂಡಿದೆ. ಇಂದು ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಾಗುತ್ತಿರುವುದು ಕೇವಲ ಕಟ್ಟಡಗಳ ಹೆಚ್ಚಳವಲ್ಲ, ಸಂಬಂಧಗಳ ನಡುವಿನ ದೂರ ಹೆಚ್ಚಾಗುತ್ತಿರುವ ಮೌನ ಎಚ್ಚರಿಕೆ. ನಾವು ಬದುಕಿನ ಓಟದಲ್ಲಿ ಹಣ, ಹುದ್ದೆ, ಯಶಸ್ಸಿನ ಹಿಂದೆ ಓಡುತ್ತಿದ್ದೇವೆ. ಆದರೆ ನಮ್ಮ ಮೊದಲ ದೇವರುಗಳಾದ ತಂದೆ ತಾಯಿಗಳ ಹೃದಯವನ್ನು ಕೇಳಲು ಸಮಯ ಕೊಡುತ್ತಿದ್ದೇವೆ ಎಂಬ ಪ್ರಶ್ನೆ ನಮ್ಮನ್ನು ನಾವು ಕೇಳಿಕೊಳ್ಳಬೇಕಾಗಿದೆ. ತಂದೆ ತಾಯಿಗಳು ನಮ್ಮ ಬಾಲ್ಯದ ನೆರಳು. ಅವರ ವೃದ್ಧಾಪ್ಯದಲ್ಲಿ ನಾವು ಅವರ ನೆರಳಾಗಬೇಕು. ಒಂದು ಕರೆ ಮಾಡಿ, ಒಮ್ಮೆ ಅಪ್ಪಿಕೊಳ್ಳಿ, ಅವರ ಜೊತೆಗೂ ಕೂಡ ಸ್ವಲ್ಪ ಸಮಯ ಕಳೆಯಿರಿ. ಯಾಕೆಂದರೆ ವಯಸ್ಸಾದ ಹೃದಯಗಳಿಗೆ ಬೇಕಾಗಿರೋದು ಹಣವಲ್ಲ, ತಮ್ಮ ಮಕ್ಕಳ ಪ್ರೀತಿ, ಅವರ ಜೊತೆಯ ಉಪಸ್ಥಿತಿ ಮತ್ತು ನೀವು ಒಂಟಿಯಲ್ಲ ಎನ್ನುವ ಒಂದು ಭರವಸೆ ಮಾತ್ರ. ನೀವು ಕೂಡ ಬಿಡುವಿದ್ದಾಗ ಕೊಪ್ಪಳದ ಸುರಭಿ ವೃದ್ಧಾಶ್ರಮಕ್ಕೆ ಹೋಗಿ ಹಿರಿಯ ಜೀವಗಳೊಂದಿಗೆ ಸಂಭ್ರಮವನ್ನು ಆಚರಿಸಿ. ಹುಟ್ಟುಹಬ್ಬ, ಶುಭ ಸಮಾರಂಭಗಳನ್ನು
ದುಂದು ವೆಚ್ಚ ಮಾಡಿ ಆಚರಿಸುವುದಕ್ಕಿಂತ ಕಾವ್ಯಕವೇ ಕೈಲಾಸವೆಂದು ಬಸವ ಬಂದನ ಕಾವ್ಯಕವೇ ಕೈಲಾಸವೆಂದು ಬಸವ ಬಂದನ ಕಾಲಾತೀರ್ಥ ಸಂಗಮನಾಥ ಸೇವೆಗಳಿದನ ದಯೆ ಧರ್ಮದ ಮೂಲವಯ್ಯ ಬಸವ ಬಂದನು ಬಸವ ನಡೆದನು ಕಾವ್ಯಕವೇ ಕೈಲಾಸವೆಂದು ಬಸವ ಬಂದನು ಕಾಲಾತೀರ್ಥ ಸಂಗಮನಾಥ ಸೇವೆಗಳಿದನ ದೈವೇ ಧರ್ಮದ ಮೂಲವಯ್ಯ ಬಸವ ಬಂದನು ಬಸವ ನಡೆದನು ಅಳುವುದು ನೀವೇ ಹೇಳಿ ಇರುವುದು ಬಿಡುವುದು ಈ ಊರಿನಲ್ಲಿ ಈ ಜನರ ನಡುವೆ ನಾನು ಹೇಗೆ ಬಾಳಲಿ ನಗುವುದೋ ಅಳುವುದೋ ಈಗ ಏನು ಮಾಡಲಿ ತಾಯಿಯೇ ಮಗನನ್ನು ನಂಬದೇ ಇರಲು ಅಣ್ಣನೇ ಮನೆಯಿಂದ ಹೊರಗೆ ತಳ್ಳಲು ಕಾಲವೇ ಎದುರಾಗಿ ವೈರಿಯಾಗಲು ಅತ್ತಿಗೆಯ ಕಣ್ಗಳಲ್ಲಿ ಕಂಡೆನು ನಾನು ಮಾತ್ರ ವಾತ್ಸಲ್ಯವನು ನಗುವುದೋ ಅಳುವುದೋ ನೀವೇ ಹೇಳಿ ಇರುವುದೋ ಬಿಡುವುದೋ ಈ ಊರಿನಲ್ಲಿ ಬಡ್ಡಿಯ ಹಣ ತಿಂದು ಬಡವರ ಕೊಂದು ಪಬ್ಬಿದ ಶ್ರೀಮಂತನೇ ನಾನಿನಗಿಂದು ಹಾಕುವೆ ಸಂಪತ್ತಿಗೆ ನನ್ನ ಸವಾಲು ಸಿರಿತನದ ಗರ್ವವನ್ನು ಮೆಟ್ಟಿ ಮುರಿಯುವೆ ನಿನ್ನ ಸೊಕ್ಕು ಮುರಿಯುವೆ ನಗುವುದೋ ಅಳುವುದೋ ನೀವೇ ಹೇಳಿ ಇರುವುದೋ ಬಿಡುವುದೋ ಈ ಊರಿನಲ್ಲಿ ಈ ಜನರ ನಡುವೆ ನಾನು ಹೇಗೆ ಬಾಳಲಿ ನಗುವುದೋ ಅಳುವುದೋ ಈಗ ಏನು ಮಾಡಲಿ ಇನ್ನೊಂದು ದಾರಿ ಉಂಟು ಒಂದಾಗಿ ನಾವು ಹೋದರೆ ನಮಗೆ ಎಂದೆಂದು ಆನಂದವೇ ಬಡತನದ ಮಾತೇ ಇಲ್ಲ ಹಸುವೆಂಬುದು ಇಲ್ಲೇ ಇಲ್ಲ ಬಡತನದ ಮಾತೇ ಇಲ್ಲ ಹಸುವೆಂಬುದು ಇಲ್ಲೇ ಇಲ್ಲ ಅಲ್ಲೂ ಬಂಧುಗಳಿಲ್ಲ ಇಲ್ಲಿ ನಾವು ಹೋದರೆ ನಮಗೆ ಎಂದೆಂದು ಆನಂದವೇ ನಮ್ಮಮ್ಮ ನಮ್ಮನೆಲ್ಲ ಕೈ ಚಾಚಿ ಕೂಗಿ ಅಳಲ್ಲ ಒಂದಾಗಿ ನಾವು ಹೋದರೆ ನಮಗೆ ಎಂದೆಂದು ಆನಂದವೇ ಹತ್ತಿಲ್ಲ ನಟ್ಟು ಮುತ್ತನೇ ತರಟಾರ ಚಿರ ತುಳಸಿ ಪೂಜೆ ಮಾಡೋದು ನಿಮ್ಮ ಕೈಗೆ ನಮ್ಮ ರಾಯರ ಹೆಸರಿಡನ್ನು ನಿಮ್ಮೆಲ್ಲರ ಪ್ರೇಮಕ್ಕಾಗಿ ಚಿರ ಹಾಕ್ಯಾರ ಕಡಕ್ ಆಗ್ಯಾರ ಲವಂಗ ಹಾಕ್ಯಾರ ಲ್ಯಾಲ್ ಆಗ್ಯಾರ ಪತ್ರಿ ಹಾಕ್ಯಾರ ಪಾಸ್ ಆಗ್ಯಾರ ಲೆಕ್ಕ ಅಂತ ಹಾಕೊಂಡ್ ಕಟ್ತಾರ ಕಳ್ಸಿ ಕಣೆ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತವ ನೀನೆ ಕದಮುಖನೇ ಗಣಪತಿಯೇ ನಿನಗೆ ವಂದನೆ ಅಡ್ಡಬಡ ಸುತ್ತದ ಚೌತಿಯಂದು ನೀ ಮನೆಗೂ ಜಯ ಮಾಡಿ ಅಲ್ಫಿಯನ್ನ ಒಂದು ಗರಗೂರ್ರಿ ನಮ್ಮ ಮನೆ ತೀರ್ಕೊಂಡು 5 ವರ್ಷ ಆತು ನಮ್ಮ ಮಗ ಅದಾನ್ರಿ ನಮ್ಮ ಸಸಿ ಅವ್ರು ನೋಡಂಗಿಲ್ಲ ಅದಕ್ಕೆ ನಾವು ಬಂದು ಇಲ್ಲಿ 2 ವರ್ಷ ಆತು ರೀ ಅವರು ಕರಿಯಾಕೆ ಬಂದಿಲ್ಲ ನಾವು ಹೋಗಿಲ್ರಿ ನಾವು ಅವರು ಹೋದ್ರು ಮಾತಾಡಂಗಿಲ್ಲ ನಾವು ಹೋಗೇ ಇಲ್ರಿ ಐತ್ರಿ ಆಸ್ತಿ ಸ್ವಲ್ಪ ಐತ್ರಿ ಒಂದು 37 ಗುಂಟೆ ಐತ್ರಿ ಹೌದು ಧ್ವಜ ತಯಾರಾಗ್ತದೆ ಹೌದು ಇದು ಮಾಡಲಿಲ್ರಿ ಹೋಗಂತ ಗಂಟು ಬಿದ್ರಿ ಒಂದೆರಡು ಸಲ ಹೊಡೆದ್ರಿ ನಮ್ಗಿಂತ ಸಣ್ಣರಾದ್ರೂ ನಮಗೆ ತಂದೆ ತಾಯಿನೇ ಅದೇ 6 ಗಂಟೆ ಚಹಾ ಕೊಡ್ತಾರ್ರಿ 8 ನಾಷ್ಟ ಕೊಡ್ತಾರ್ರಿ ಅದೇದು ಯಾವುದು ಪ್ರಾಬ್ಲಮ್ ಇಲ್ರಿ ಅರಿಬಿ ಅಂಚಡಿ ಎಲ್ಲ ಕೊಡ್ತಾರೆ ವರ್ಷದ ಒಂದು ಹುಟ್ಟುಹಬ್ಬದ ಸಂಭ್ರಮವನ್ನು ಸುರಭಿ ವೃದ್ಧಾಶ್ರಮ ಇಲ್ಲಿ ನಾವು ಮಾಡ್ತಾ ಇದ್ವಿ. ಇದು 2ನೇ ವರ್ಷ. ಯಾಕಂದ್ರೆ ಇಲ್ಲಿ ಹಿರಿಯ ಜೀವಿಯ ಇವರ ಆಶೀರ್ವಾದ ನನ್ನ ಮಗನಾದ ಭುವನ್ ಅವರಿಗೆ ಯಾವಾಗಲೂ ಕೂಡ ಇರಲಿ ಮತ್ತು ಚಿರಋಣಿಯಾಗಿರಲಿ ಅನ್ನೋ ಕಾರಣದಿಂದ ನಾವೆಲ್ಲ ಹಿರಿಯ ವೃದ್ಧಾಶ್ರಮರಿಗೆ ಒಂದು ಊಟದ ವ್ಯವಸ್ಥೆಯ ಮುಖಾಂತರ ಈ ಆಚರಣೆಯನ್ನ ನಾವು ಸಂಭ್ರಮ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದುವರೆಗೂ
ಕೊಪ್ಪಳದ ಸುರಭಿ ವೃದ್ಧಾಶ್ರಮದಲ್ಲಿ ನೆಲೆಗೊಂಡಿರ್ತಕ್ಕಂಥ ಅನೇಕ ಹಿರಿಯ ಜೀವಿಗಳ ನೋವುಗಳನ್ನು ನಲಿವುಗಳನ್ನು ಕೇಳಿದ್ವಿ. ಹೀಗೆ ತಾವು ಕೂಡ ಅನೇಕ ಶುಭ ಸಮಾರಂಭಗಳನ್ನು ಆಚರಿಸ್ತಾ ಇರ್ತಾರೆ. ಎಲ್ಲೋ ಕೂಡ ದುಂದು ವೆಚ್ಚ ಮಾಡುವುದಕ್ಕಿಂತ ಈ ಥರ ಹಿರಿಯರೊಂದಿಗೆ ಒಳ್ಳೆ ಉತ್ತಮ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಅವ್ರಿಗೂ ಕೂಡ ನಿಮ್ಮ ಕುಟುಂಬದ ಪ್ರೀತಿ ನೀಡುವುದರ ಮೂಲಕ ಮತ್ತೆ ಅವರ ಸಮಾಜದಲ್ಲಿ ಬೆರೆಯುವಂತೆ ಮಾಡುವುದು ಉತ್ತಮ ಕಾರ್ಯ. ಆ ಕಾರ್ಯದಲ್ಲಿ ಸುರಭಿ ವೃದ್ಧಾಶ್ರಮ ಸಾಕಷ್ಟು ವರ್ಷಗಳಿಂದ ಜಿಲ್ಲೆಯಲ್ಲಿ ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇದೆ. ಹೀಗೆ ನೀವು ಕೂಡ ಈ ಒಂದು ಸುರಭಿ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಇಲ್ಲಿರ್ತಕ್ಕಂಥ ಹಿರಿಯ ಜೀವಿಗಳನ್ನು ನಗಿಸುವಂಥ ಪ್ರಯತ್ನ ಮಾಡಿರಿ. ಹೀಗೆ ಸದಾ ನೋಡ್ತಾ ಇರಿ ಹೈಬ್ರಿಡ್ ನ್ಯೂಸ್. ಧನ್ಯವಾದಗಳು. ಬೇನೂರಪಟ್ಟಿ.